ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಯಾರಾದರೂ ಕಳಿಸಿ ಡಿಲೀಟ್ ಮಾಡಿದರೆ ಈ ಥರ ನೋಡಿ ಡಿಲೀಟ್ ಆಗಿರ್ತಾರೆ. ಅವರು ಬೇರೆಯವರು ಕಳಿಸಿರ್ತಕ್ಕಂಥ ಮೆಸೇಜನ್ನು ಡಿಲೀಟ್ ಮಾಡಿರ್ತಾರೆ. ಅದನ್ನು ಮತ್ತೆ ನಾವು ಯಾವ ರೀತಿ ರೀಡ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿವರೆಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಫಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದರೆ ಕೆಳಗಡೆ ನೋಟಿಫಿಕೇಷನ್ ಅಂತ ಕಾಣುತ್ತೆ. ನೋಟಿಫಿಕೇಷನಲ್ಲಿ ಹೋದರೆ, ಇಲ್ಲಾಂದರೆ ನೀವು ಸರ್ಚ್ ಮಾಡಿ ನೋಟಿಫಿಕೇಷನ್ ಅಂತ ಸಿಕ್ಕಿಲ್ಲ ಅಂದರೆ, ಆಮೇಲೆ ನೀವು ನೋಟಿಫಿಕೇಷನಲ್ಲಿ ಹೋದರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅದರಲ್ಲಿ ಹೋದರೆ ನಿಮಗೆ ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಇರುತ್ತೆ. ಅದನ್ನು ಈಗ ಹಿಸ್ಟ್ರಿ ಆನ್ ಆಗಿದೆ. ಇದು ನಿಮಗೆ ನಿಮ್ಮ ಹತ್ರ ಏನಾದರೂ ಆಫ್ ಅಲ್ಲಿದ್ದರೆ ಈ ಥರ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಇದು ಆನ್ ಮಾಡಿದರೆ ಸಾಕು, ನೀವು ವಾಟ್ಸಪ್ಪಲ್ಲಿ ಯಾರೇ ಡಿಲೀಟ್ ಮಾಡಿದ್ರೂ ಈಗ ತೋರಿಸ್ತೀನಿ. ಯಾರು ಈ ಥರ ಈಗ ನಾನು ಒಂದು ಯಾರಾದರೂ ವಾಟ್ಸಪ್ಪಲ್ಲಿ ಒಂದು ನಾರ್ಮಲಾಗಿ ಕಳಿಸಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಟೈಪ್ ಮಾಡಿ ಕಳಿಸಿ, ಆಮೇಲೆ ನಿಮಗೆ ಡಿಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಟೈಪ್ ಆಗ್ತಾಯಿದೆ, ನೋಡಿ ವಾಟ್ಸಪ್ ಮೆಸೇಜ್ ಬಂತು. ಈಗ ನಾನು ಡಿಲೀಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ. ನೋಡಿ ಡಿಲೀಟ್ ಮಾಡಿದ್ದೀನಿ. ದ ಮೆಸೇಜ್ ವಾಸ್ ಡಿಲೀಟೆಡ್ ಅಂತ ತೋರಿಸ್ತಾ ಇದೆ. ಈಗ ನಾವು ಅಲ್ಲೇ ನೋಡಿ ಇದರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಡಿಲೀಟ್ ಆಗಿದೆ ಇದು ಮೆಸೇಜ್. ಇದು ಯಾವುದು ಡಿಲೀಟ್ ಮಾಡಿದ್ದಾರೆ ಅಂತ ನಾವು ಆ ನೋಟಿಫಿಕೇಷನ್ ಹಿಸ್ಟ್ರಿದಲ್ಲಿ ನೋಡ್ಬೋದು. ನೆಕ್ಸ್ಟು ಅದೇ ಸೆಟ್ಟಿಂಗ್ಸಲ್ಲಿ ಹೋಗಿ ನೋಟಿಫಿಕೇಷನಲ್ಲಿ ಹೋಗಿ ಅಡ್ವಾನ್ಸಲ್ಲಿ ಹೋಗಿ ನೋಟಿಫಿಕೇಷನ್ ಹಿಸ್ಟ್ರಿದಲ್ಲಿ ಹೋದರೆ ಈ ಥರ ತೋರಿಸುತ್ತೆ. ನೋಡಿ ಡಿಲೀಟ್ ಮಾಡಿರ್ತಕ್ಕಂಥ ಮೆಸೇಜ್ ಇದೆ. ಇದೇ ರೀತಿ ಯಾವುದೇ ಅಪ್ಲಿಕೇಶನ್ ಇಲ್ಲದೇ ನೀವು ನಿಮ್ಮ ಮೊಬೈಲಲ್ಲಿ ಈ ರೀತಿ ನೋಡ್ಬೋದು. ಡಿಲೀಟ್ ಆಗಿರ್ತಕ್ಕಂಥ ಮೆಸೇಜಸ್ನ ಈ ರೀತಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ತಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.